ಒಬ್ಬ ಮನುಷ್ಯ ಅಸ್ತ್ರವಿಲ್ಲದೆ, ಹಿಂಸೆಯಿಲ್ಲದೆ, ಕೇವಲ ಸತ್ಯ, ಸಮಾನತೆ ಮತ್ತು ಕನಸಿನ ಶಕ್ತಿಯಿಂದ ಒಂದು ರಾಷ್ಟ್ರದ ಇತಿಹಾಸವನ್ನು ಬದಲಿಸಿದನು. ಅಂತ ಮಹಾನ್ ನಾಯಕನೇ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್. ಇಂದು ನಾವು ನೋಡಲಿರುವುದು ಒಬ್ಬ ಸಾಮಾನ್ಯ ಬಾಲಕನಿಂದ ಲಕ್ಷಾಂತರ ಜನರ ಹೃದಯದ ಧ್ವನಿಯಾದ ನಾಯಕನಾಗುವವರೆಗೆ ಅವರ ಪ್ರೇರಣಾದಾಯಕ ಜೀವನ ಪಯಣ. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು 1929 ಜನವರಿ 15 ಅಮೆರಿಕದ ಅಟ್ಲಾಂಟಾ ಜಾರ್ಜಿಯಾ ನಗರದಲ್ಲಿ ಜನಿಸಿದರು. ತಂದೆ ಮಾರ್ಟಿನ್ ಲೂಥರ್ ಕಿಂಗ್ ಸೀನಿಯರ್ ಒಬ್ಬ ಪಾದ್ರಿ, ತಾಯಿ ಆಲ್ಬರ್ಟಾ ವಿಲಿಯಮ್ಸ್ ಕಿಂಗ್ ಸಂಗೀತಗಾರ್ತಿ ಮತ್ತು ಧಾರ್ಮಿಕ ಮಹಿಳೆ. ಅವರು ಧಾರ್ಮಿಕ ಶಿಸ್ತಿನ ಮತ್ತು ಮೌಲ್ಯಾಧಾರಿತ ಕುಟುಂಬದಲ್ಲಿ ಬೆಳೆದರು. ಬಾಲ್ಯದಲ್ಲೇ ಅವರು ವರ್ಣಭೇದದ ನೋವನ್ನು ಅನುಭವಿಸಿದರು. ಶಾಲೆಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕಪ್ಪು ಜನರಿಗೆ ಆಗುತ್ತಿದ್ದ ಅನ್ಯಾಯವನ್ನು ನೋಡಿದರು. ಅದೇ ನೋವು ಮುಂದೆ ಅವರ ಜೀವನದ ಧ್ಯೇಯವಾಗಿತ್ತು. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ. 15ನೇ ವಯಸ್ಸಿನಲ್ಲಿ ಕಾಲೇಜು ಪ್ರವೇಶಿಸಿದರು. ಸಮಾಜಶಾಸ್ತ್ರದಲ್ಲಿ ಪದವಿ ಪಡೆದರು. ಧರ್ಮಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದರು. ಶಿಕ್ಷಣ ಅವರಲ್ಲಿ ಚಿಂತನೆ, ಭಾಷಣ ಶಕ್ತಿ, ನಾಯಕತ್ವ ಇವುಗಳನ್ನು ಬೆಳೆಸಿತು. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ನಂಬಿದ್ದು ಒಂದೇ ತತ್ವ, ಹಿಂಸೆ ಇಲ್ಲದ ಹೋರಾಟ. ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವದಿಂದ ಪ್ರೇರೇಪಿತರಾದವರು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್. ಬಸ್ಸು ಬಹಿಷ್ಕಾರ ಚಳುವಳಿ, ಶಾಂತ ಮೆರವಣಿಗೆಗಳು, ಪ್ರೇರಣಾದಾಯಕ ಭಾಷಣಗಳು, ಅವರು ಹೇಳಿದ ಮಾತುಗಳು ಜನರ ಹೃದಯಕ್ಕೆ ನೇರವಾಗಿ ತಲುಪಿದವು. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ 1963 ನೀಡಿದ ಐ ಹ್ಯಾವ್ ಅ ಡ್ರೀಮ್ ಭಾಷಣ ಇತಿಹಾಸದಲ್ಲಿ ಅತಿ ಪ್ರಭಾವಶಾಲಿ ಭಾಷಣಗಳಲ್ಲಿ ಒಂದಾಗಿದೆ. ಅವರ ಕನಸು ಏನು? ವರ್ಣಭೇದವಿಲ್ಲದ ಸಮಾಜ, ಸಮಾನ ಹಕ್ಕುಗಳು, ಶಾಂತಿ ಮತ್ತು ನ್ಯಾಯ. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಅಮೆರಿಕದಲ್ಲಿ ನಾಗರಿಕ ಹಕ್ಕುಗಳ ಕಾನೂನುಗಳಿಗೆ, ಸಾಮಾಜಿಕ ಬದಲಾವಣೆಗಳಿಗೆ ಕಾರಣರಾದರು. ಇದರ ಪ್ರತೀಕವಾಗಿಯೇ ಅವರಿಗೆ 1964 ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದರು. ಇವರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅವರು ರಚಿಸಿದ ಗ್ರಂಥಗಳು ಸ್ಟ್ರೈಡ್ ಟುವರ್ಡ್ ಫ್ರೀಡಮ್, ವೈ ವಿ ಕಾಂಟ್ ವೇಟ್, ವೇರ್ ಡು ವಿ ಗೋ ಫ್ರಾಮ್ ಹಿಯರ್. ಈ ಗ್ರಂಥಗಳು ಇಂದಿಗೂ ಜಗತ್ತಿಗೆ ದಾರಿ ತೋರಿಸುತ್ತವೆ. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು 1968 ಏಪ್ರಿಲ್ 4 ದುರಾದೃಷ್ಟವಶಾತ್ ಅವರು ಹತ್ಯೆಗೀಡಾದರು. ಆದರೆ ಅವರ ದೇಹ ಹೋದರೂ ಅವರ ಆಲೋಚನೆಗಳು ಅಮರವಾದವು. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ನಮಗೆ ಕಲಿಸಿದ ಪಾಠವೊಂದೇ, ದ್ವೇಷಕ್ಕೆ ಪ್ರೀತಿ ಉತ್ತರ, ಹಿಂಸೆಗೆ ಶಾಂತಿ ಉತ್ತರ, ಅನ್ಯಾಯಕ್ಕೆ ಧೈರ್ಯ ಉತ್ತರ. ಅವರ ಕನಸು ಇಂದಿಗೂ ಜೀವಂತವಾಗಿದೆ. ಅದು ನಮ್ಮ ನಡೆ, ನಮ್ಮ ಮಾತು, ನಮ್ಮ ಮನಸ್ಸಿನಲ್ಲಿ. ನಾನು ಒಂದು ಕನಸು ಕಾಣುತ್ತೇನೆ, ಎಲ್ಲರೂ ಸಮಾನರಾಗಿರುವ ಜಗತ್ತಿನ ಕನಸು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.